ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ. ಬರೀ ಟೈಮ್ ಬಂದು 6 ಗಂಟೆ ಆಗಕ್ಕೆ ಬಂದೈತೆ ನೋಡಿ. 5ಕ್ಕೆ ಎದ್ದೀನ್ರಿ ನಾನು ಅಷ್ಟಿನಾಗ. 5ಕ್ಕೆ ಎದ್ದು ಮತ್ತು ಕಸ ಗುಡ್ಸೀನಿ, ಅಂಗಳ ಕಸ ಗುಡ್ಸೀನಿ. ಅಂಗಳ ಕಸ ಮನೆ ಕಸ ಎಲ್ಲ ಆಗೈತ್ರಿ. ಇನ್ನು ಬಾಂಡೆ ಅದಾವ್ರಿ. ಕಾಳು ಕುದಿಯಾಕತ್ತೀನಿ ನೋಡಿ ಪಲ್ಯಕ್ಕೆ. ಇದು ಒಟಾಣಿ ಕಾಳು ಕುದಿಯಾಕತ್ತೀನಿ ರೀ ಪಲ್ಯಕ್ಕೆ. ಈ ಕಡೆ ಬಿಸಿ ಕಸ ಕೆಟ್ಟೀನಿ. ನಾವು ಸ್ವಲ್ಪ ಮಬ್ಬ ಐತೆ ನೋಡಿ ಟೈಮು. ನಾ ಮಬ್ಬ ಐತೆ ನೋಡಿ. ಬೆಳಕಿಲ್ರಿ ಇಲ್ಲಿ ಅಡುಗೆ ಮನೆ ಲೈಟ್ ಒಂದಿಲ್ಲ. ಹಿಂಗಾಗಿ ಸ್ವಿಚ್ ಹೊಡೆದು ಏಟಾಗ್ತದೆ ನೋಡಂಬರಿ ನೋಡಿ. ಟೈಮು 6 ಗಂಟೆ ಆಗೈತೆ ನೋಡಿ. ಇವಾಗ ಇನ್ನು ಬಾಂಡೆ ಅದಾವ್ರಿ. ಮತ್ತು ಇನ್ನು ಎಲ್ಲ ಕೆಲಸ ಮಾಡ್ಕೊಬೇಕು, ಜಲ್ದಿ ಮಾಡ್ಕೊಂಡ್ರಾತಂತ 5ಕ್ಕೆ ಎದ್ದೀನಿ ರೀ. ಇವತ್ತು ಎಷ್ಟು ಜಂಪರ್ ಹೊಲಿದಾಗತ್ತೆ ನೋಡ್ಬೇಕು ರೀ. ಹೊಲಿಬೇಕಂತ ಹಿಂಗಾಗಿ ಜಲ್ದಿ ಹೇಳ್ತೀನಿ ರೀ. ಕೆಲಸ ಆದ್ರೆ ಜಲ್ದಿ ಹೊಲಿದ್ರಿ. ಇಲ್ಲಿಕ್ಕದ್ರಿ ನೋಡಿ. ಬನ್ನಿ ಮತ್ತೆ ಸಿಗ್ತೀನಿ ರೀ ನಿಮಗೆ. ಅದು ಕಾಳು ಕುದಿಯಾಕತ್ತಾವು. ಅಡುಗೆ ಮನೆ ಲೈಟ್ ಇಲ್ರಿ. ದೇವ್ರ ಮನೆ ಅಂತ ನೋಡಿ. ನಮ್ಗೆ ದೇವ್ರ ಮನೆ ನೋಡಿ. ದೇವ್ರ ಮನೆ ಅಂತ ನೋಡಿ. ಸರಿ ರೀ ಮತ್ತೆ ಸಿಕ್ತು ನೋಡಿ. ಇನ್ನು ಇವಾಗ ಮಬ್ಬ ಐತ್ರಿ. ಶ್ರಾವಣಿ ಇವಾಗ ಎದ್ದಾಡ್ರಿ ತಗೊಳಕಿನು. ಬಾಂಡೆ ತಿಕ್ಕಿ ಮ್ಯಾಗ ವಜ್ಜಾ ಕೈಕ ಮಾಡ್ಸಿನ ಮ್ಯಾಗ ಸಿಕ್ತು ನೋಡಿ. ಯಾರು ನೀ ಹೊಂಟಿದ್ದೀನ? ನೋಡಿ ಸ್ನೇಹಿತರೆ, ಇವಾಗ ಟೈಮ್ 10 ಆಯ್ತು. ಇವಾಗ ಗಣಪತಿಗೆ ಹೋಗ್ಬೇಕು ನೋಡಿ. ಹೆಂಗಂದ್ರೆ ಶ್ರಾವಣಿಗೆ ಹೋಮ್ವರ್ಕರೇ ಮಾಡಿಲ್ರಿ. ನಾ ಬರೇ ಯೂಟ್ಯೂಬು ಕೆಲಸ, ಮನೆ ಕೆಲಸ, ಯೂಟ್ಯೂಬ್ ಕೆಲಸ ಅಂಥೇಳಿ ಶ್ರಾವಣಿ ಕಡೆ ಗಮನನೇ ಕೊಡೋದು ಬಿಟ್ಬಿಟ್ಟಿನಿ ರೀ ಇವಾಗ. ಹೀಗಾಗಿ ಟೀಚರ್ ಬೇದಾರಿನಿ ನನಗೂ. ನೋಡಿರಿ ನೀವು ಒಂದು ಸ್ವಲ್ಪ ಶ್ರಾವಣಿ ಕಡೆ ಗಮನ ಕೊಡಿರಿ. ಶ್ರಾವಣಿ ಓದಿಸ್ರಿ, ಹೋಮ್ವರ್ಕೇ ಮಾಡ್ಕೊಂಬರಕತ್ತಿಲ್ಲ ಅಂತೇಳಿದ್ರು. 5 ಗಂಟೆಗೆ ಎದ್ದೀನಿ. 5 ಗಂಟೆಗೆ ಎದ್ದು ಆಕಿಂದ 2 ತಾಸು ಹೋಮ್ವರ್ಕ್ ಆತ್ರಿ. ಅಷ್ಟು ಹೇಳ್ಕೊಟ್ಟು ಹೋಮ್ವರ್ಕ್ ಮಾಡಿಸಿ ನನಗೆ ಗೊತ್ತಾಗಲಿಲ್ಲ. ಒಂದಿಷ್ಟು ಟೀಚರಿಗೆ ಫೋನ್ ಹಚ್ಚಿ ಏನ್ರಿ ಒಂದು ಕೇಳ್ಕೊಂಡು, ಇಂಗ್ಲೀಷ್ ಬರಲಲ್ರಿ, ಹಿಂಗಾಗಿ ಕೇಳ್ಕೊಂಡು ಹೋಮ್ವರ್ಕ ಮಾಡಿಸ್ಕೇರಿ ಅವ್ರು ಜಳಕ ಮಾಡಿ ಅವ್ರು ಸ್ಕೂಲಿಗೆ ಕಳಿಸಿ. ಶ್ರವಣ್ ಕುಮಾರ್ನು ಅಂಗನವಾಡಿಗೆ ಹೋದ್ ನೋಡಿ. ನಾನು ಬರ್ರಿ ಇವಾಗ ಗಣಪತಿಗೆ ಹೋಗ್ಬೇಕಂತೇಳಿ ರೆಡಿ ಆಗೀನಿ ನೋಡಿ. ಇಲ್ಲೇ ಶಿರಾ ಮಾಡಿ ನೋಡಿರಿ ಇವತ್ತು ನೈವೇದ್ಯಕ್ಕೆ ನೋಡಿ. ಕಾಣುತ್ತಿಲ್ರಿ? ಇದು ಎಡೆ ಹಿಡ್ಕೊಂಬರಕ್ಕೆ ಶಿರಾ ಮಾಡಿ ನೋಡಿ. ಇವತ್ತೊಂದು ನಾಳೆಗೆ ಹೋಗ್ತಾನೆ ರೀ ಗಣಪ. ಟೈಮ್ ಭಾಳ ಆಗೈತೆ ರೀ. ಇವತ್ತು ಹೋಗಿ ಬರ್ತೀವಿ ನೋಡಿ. 10:30 11 ಆಗ್ಬಂದು ಲೇಟ್ ಆಯ್ತು ಟೈಮು. ಮತ್ತು ಕೆಲಸನೇ ಆಯ್ತು ರೀ. ಹಿಂಗಾಗಿ ಮುಂಜಾನೆ ನಾವು ಜಲ್ದಿ ಇದು ಮಾಡ್ಕೊತ. ನೀನು 9 ಗಂಟೆಗೆ ಹೋಗಿದ್ದೀನಿ ರೀ ಗಣಪತಿಗೆ ದೇವ್ರಿಗೆ. ಇವತ್ತು ಆಲಿ ನೋಡಿ ಎಲ್ಲ ಕೆಲಸ ಮಾಡಿ ಅವ್ರ ಸಾಲಿ 9:30 ಕಳ್ಸಿದಾನೆ. ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಮತ್ತು ಬಟ್ಟೆ ಹೋಗಿ ಗಿರಕ್ಕೆ ಬಂದು ಅವ್ರು ತೊಗೊಳ್ಳ ಬಿಳಿಲ್ಲ ಅವು ಕಿತ್ತಾಡಿ ನೋಡಿ. ಅವಾಗ ಎಲ್ಲ ಸಮಸ್ಯೆ ಹೊಂದ್ಕೊಂಡು ಟೈಮ್ ಹೆಂಗೆ ಹೋಗುತ್ತೆ ಹೆಂಗಿಲ್ಲ ಗೊತ್ತಾಗಲ್ಲ. ಕೆಲಸನೇ ಇರ್ತಾವೆ ನೋಡಿ. ನಂಗೆ ಏನು ಮಾಡೋದು? ಬನ್ನಿ ಹೋಗಿ ಬರೋಣ, ಮತ್ತು ಲೇಟ್ ಆಗುತ್ತೆ ನೋಡಿ. ನೋಡಿ ನೈವೇದ್ಯಕ್ಕೆ ಶಿರಾ ಮಾಡಿದ್ದೆನಲ್ರಿ ಹೊಂಟಿ ನೋಡಿ ಇವಾಗ ದೇವರಿಗೆ. ಬರ್ರಿ ಹೋಗಿ ಬರ್ತೀನಿ ನೋಡಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ ದೇವ್ರಿಗೆ ಹೋಗಿ ಬಂದೆ. ನಿನ್ನೆ ಎಡೆ ಸಜ್ಕ ಮಾಡಿದ್ನಲ್ರಿ. ನಿನ್ನೆ ಎಡೆಗೆ ಕೊಟ್ಟು ನೋಡ್ರಿ. ಇವಾಗ ಕೊಟ್ಟು ನೋಡಲ್ಲ. ಅಕ್ಕಿ ಕಾಳದು ಒಗ್ಯಾರಲ್ರಿ ನಿನ್ನೆ ಗಣಪತಿಗೆ. ಎಡೆ ಇಟ್ಕೇರಿ ಎಡೆ ತೊಗೊಂಬಂದು ಬರ್ರಿ ಇವಾಗ ಒಂದು ಉಪ್ಪಿಟ್ಟು ಮಾಡ್ತೀನಿ ರೀ. ರೊಟ್ಟಿ ಮಾಡಿ ಟೈಮ್ ಭಾಳ ಆಗೈತೆ. 10:30 ಆಗೈತೆ ಟೈಮು. ಇನ್ನೂ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಐತ್ರಿ. ಮತ್ತು ಉಪ್ಪಿಟ್ಟು ಮಾಡ್ತೀನಿ. ಒಟಾಣಿ ಕಾಳು ಪಲ್ಯ ಮಾಡಿದ್ರೆ ರೊಟ್ಟಿ ಮಾಡ್ಬೇಕಂತ ಅವ್ರಿಗೆ ಒಂದು ಶಾವಿಗೆ ಪಾಯಸ ಮಾಡಿದ್ನಲ್ಲ. ಮನೆಯೆಲ್ಲ ಮಂತ ಇದ್ದೇನೆ ರೀ ಹಾಲು. ಮತ್ತು ಅವನ್ನೇನು ಮಾಡೋದು, ಶಾವಿಗೆ ಪಾಯಸ ಮಾಡಿದ್ದೀರ ಶಾವಿಗೆ ಪಾಯಸ ಮಮ್ಮಿ ಅಲ್ಲಿ ಶ್ರಾವಣಿ. ಅದಕ್ಕೆ ಶಾವಿಗೆ ಪಾಯಸ ಮಾಡಿದ್ರೆ ಉಂಡು ಬುತ್ತಿ ಕಟ್ಕೊಂಡು ಹೋಗ್ಯಾಡ್ರಿ ಅದನ್ನೇ. ನಾ ಇವಾಗ ಉಪ್ಪಿಟ್ಟು ಮಾಡ್ತೀನಿ ನೋಡಿ. ಮುಖ್ಯ ರವೆ ಅದ ಒಂದು ಸ್ವಲ್ಪ ನಾನು ಪೂರ್ತಿಯಾಕೆ ಆಗುತ್ತೆ. ಮಧ್ಯಾಹ್ನಕ್ಕೆ ಅವ್ರು ಬಂದಿಂದ ರೊಟ್ಟಿ ಮಾಡ್ತೀನಿ ರೀ. ಇಷ್ಟು ರವೆ ಅದ ಉಪ್ಪಿಟ್ಟು ಮಾಡ್ಕೊತೀನಿ. ರವಾನೇ ಇಲ್ಲ, ಖಾಲಿ ಆಗ್ಯಾವು. ಒಟಾಣಿ ಕಾಳು ಪಲ್ಯನೂ ಮಾಡಿ ನೋಡಿಲ್ಲೇ. ಆದ್ರೆ ರೊಟ್ಟಿ ಮಧ್ಯಾಹ್ನ ಮಾಡ್ತೀನಿ ರೀ. ಮಧ್ಯಾಹ್ನ ಮಾಡಿದ್ರೆ ಸಂಜೆಗೂ ಆತಾವ, ಮಧ್ಯಾಹ್ನ ಊಟಕ್ಕೆ ಆಗತ್ತೆ ನೋಡಿ. ಮತ್ತು ಸಿಗ್ತೀನಿ ರೀ ಉಪ್ಪಿಟ್ಟು ಮಾಡಿ ನಿಮ್ಗೆ. ನೋಡಿ ಸ್ನೇಹಿತರೆ, ಇವಾಗ ಉಪ್ಪಿಟ್ಟು ಮಾಡ್ಕೊಂಡು ಉಪ್ಪಿಟ್ಟು ತಿನ್ನಕತ್ತೀನಿ ನೋಡಿ. ಉಪ್ಪಿಟ್ಟು ಒಂದು ಸ್ವಲ್ಪ ಸೀರಾ ಹಾಕ್ಕೊಂಡಿ ನೋಡಿ. ಇವಾಗ ನಾಷ್ಟ ನೋಡಿ. ಟೈಮ್ ಬಂದು 11:30 ಆಗೈತೆ ಟೈಮು. ನಾಷ್ಟ ಮಾಡಾಕತ್ತಿ ನೋಡಿ. ಸ್ವಲ್ಪ ನೈವೇದ್ಯಕ್ಕೆ ಶಿರಾ ಮಾಡಿದ್ದಲ್ರಿ ಹಾಕ್ಕೊಂಡೇನು ರೀ. ನಾ ತಿನ್ನೋದಾಗುತ್ತೋ ಇಲ್ಲ ಕೆಮ್ತೀನಿ ರೀ. ಸ್ವಲ್ಪ ಹಾಕ್ಕೊಂಡು ನೋಡಿದ್ರಾತಂತ ಅದಷ್ಟು ತಿಂತೀನಿ ರೀ. ತಿಂದ್ರಾತ್ರಿ ಏನಾಗುತ್ತೆ ಅಲ್ಲಿ ಬಿಸಿನೀರಾದ ಕುಡಿದು ಮೇಂಟೈನ್ ಮಾಡಿದ್ರಾತ ಕೆಮ್ಮು. ಬನ್ನಿ ಮತ್ತೆ ನಾಷ್ಟ ಮಾಡಿ ಸಿಗ್ತೀನಿ ನೋಡಿ ಸ್ನೇಹಿತರೆ ನಿಮಗೆ. ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ನೋಡಿ. ನಾಷ್ಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ.
ನೋಡಿ ಸ್ನೇಹಿತರೆ, ನಾನು ಬಟ್ಟೆ ಬಂಡೆ ಮಾಡಿ ನಿಮಗೆ ಸಿಗ್ಬೇಕಂದೆ. ಲೈವ್ ಬರೋ ಟೈಮ್ ಆಯ್ತು, ಲೈವ್ ಬಂದೆ. ಲೈವ್ ಬರೋಕೆ ಬಂದಾನೆ ಚಾರ್ಜ ಮಾಡಿದ್ರಿ. ಆಂಟಿಯವರು ಕರೆಯೋಕೆ ಬಂದಿದ್ದರು. ಅವ್ರ ಮನೆ ನಮ್ಮ ಮನೆ ದೂರ ಆಗುತ್ತೆ. ಲೈವ್ ಮಾಡ್ಕೊತಾನೆ ಅವ್ರ ಮನೆ ಬಂದು ಲೈವ್ ಬಂದ್ ಮಾಡಿ ನೋಡಿ. ನಾನು ಕೂಡ ಇಲ್ಲಿ ಚಾರ್ಜ ಮಾಡಿದ್ರಿ. ಬನ್ನಿ ಅವ್ರು ಆಡಾಕತ್ತ ನೋಡಾಕತ್ರಿ. ಮನ್ಯಾಗ ವಿಡಿಯೋ ಮಾಡಿ ನಿಮ್ಗೆ ಹೇಳಕ್ಕೂ ಆಗಲಿಲ್ಲ. ಲೈವ್ ಒಳಗಿದ್ಮೇಲೆ ಹಂಗೆ ಲೈವ್ ಬಂದು ಇವ್ರ ಮನೆ ಬಂದು ಕಟ್ ಮಾಡಿ ನೋಡಿ. ಸಾರಿ ನೋಡಿ ಸ್ನೇಹಿತರೆ, ನಾನು ಲೈವ್ ಮಾಡಾಕತ್ತಿದ್ದೆ. ಇನ್ನೂ ಯಾರೂ ಜಾಯಿನ್ ಆಗಿದ್ದಿಲ್ಲ ರೀ. ಭಾಳ ಮಂದಿ ಕಟ್ ಮಾಡಿಬಿಟ್ಟು ನೋಡಿರಿ. ಇಲ್ಲಿ ಬಂದು ಲೈವ್ ಮುಗಿಸಿ ಊಟ ಮಾಡಾಕತ್ತಿ ನೋಡಿ. ಎಲ್ಲ ಪದ ಆಡಿದ್ರು, ಎಲ್ಲ ಕಾರ್ಯನೂ ಮುಗೀತ್ರಿ. ಊಟ ಮಾಡಾಕತ್ತೀವಿ ಬನ್ನಿ. ನಾನು ಹಂಗೆ ಬರ ಬಂದೇನಿ ರೀ. ಲೇಟ್ ಆಗುತ್ತೆ ಅಂತೇಳಿ ಏನು ರೆಡಿ ಆಗೋದು ಆಗಲಿಲ್ಲ ರೀ. ಪುಟ್ಟಕ್ಕರವರು ರೆಡಿಯಾಗಿ ಊಟ ಬಂದಾರೆ. ಎಲ್ಲರೂ ಉಣ್ಣಾಕ ಕುಂತು ನೋಡಿ. ಊಟ ಮಾಡಿ ಹೋಗ್ತೀನಿ ನೋಡಿ. ಅವರು ಎಷ್ಟು ಹಚ್ಕೊಂಡಾರಂದ್ರಿ. ಅವ್ರು ಮೊದಲು ನೋಡಿ ಅವ್ರ ಮನೆ ಇದ್ದಿದ್ದಿಲ್ಲ ರೀ. ನಮ್ಮ ಮನೆ ಬಾಡಿಗೆ ಇದ್ರಿ. ಇವಾಗ ನಾ ಇದ್ದ ಮನ್ಯಾಗ ಬಾಡಿಗೆ ಇದ್ರು ನೋಡಿರಿ ಇವರು. ಇವಾಗ ಅಣ್ಣ ಪೊಲೀಸ್ ಅದಾನ್ರಿ. ಚಲೋ ಆಗೈತಿ, ಎಲ್ಲ ಒಳ್ಳೇದಾಗೈತಿ ರೀ. ಅವರು ಇನ್ನೂ ಮರ್ತಿಲ್ಲ ನೋಡಿ. ಅವ್ರು ನಮ್ಮ ಮನೆ ಬಾಡಿಗೆ ಇದಾರಂದ್ರೆ ಇನ್ನೂ ಕರೆದಾರಿ. ಅವ್ರು ಬಂದು ಬಾಡಿಗೆ ಇದು ರೀ 16 ಮಂದಿ ನೋಡಿ. 16 ಮಂದಿ. ಅಣ್ಣ ಪೊಲೀಸ್ ಅದಾನ್ರಿ. ಒಬ್ಬನೇ ಅಣ್ಣ, ಒಬ್ಬರು ಅಕ್ಕ ತಂಗಿ ರೀ. ಅಕ್ಕ ತಂಗಿ ಥರನ ಹಚ್ಕೊಂಡಿವ್ರಿ ನಾವು ಕೂಡ. ಅವರು ಹಂಗೆ ಅಂತಾರೆ ನೋಡಿ. ನಾ ಅವಾಗ ಅವ್ವನೇ ಅಂತೀನಿ ರೀ. ಅಣ್ಣ ಅಂತೀನಿ, ತಂಗಿ ಅಕ್ಕ ಅಂತೀನಿ ನೋಡಿ. ಅಷ್ಟು ಹಚ್ಕೊಂಡಾರಿ. ನಾನು ಕೋರಾಗಿದ್ರು ಮದ್ವೆಗೆ ಹೇಳಕ್ಕೆ ಬಂದಿದ್ರಿ ತಂಗಿದು. ಅವ್ವ ಬರ್ತಾಳ್ರಿ ಯಾವಾಗಾರ. ಮತ್ತು ಅಣ್ಣ ಮದ್ವೆಗೆ ಹೇಳಕ್ಕೂ ಬಂದಿದ್ದರು. ನಾಳೆ ಕುಬ್ಸ ಮಾಡ್ತಾರೆ ಅವರು. ಕುಬ್ಸ ವಿಡಿಯೋ ಮಾಡ್ತೀನಿ ರೀ. ಶೇರ್ ಮಾಡಿರ್ತೀನಿ ನೋಡಿ. ನೋಡಿ ಅಲ್ಲಿ ನಿಂತ ಬರ್ಬೇಕಂದ್ರೆ ಟೈಮ್ 3:30-4 ಗಂಟೆ ಆಗಿ ಬಂದಿತ್ತು ರೀ. ಶ್ರಾವಣಿನ ಸ್ಕೂಲಿಂದ ಬಂದ್ಲು. ಮತ್ತು ಅಲ್ಲಿ ನಿಂತ ಬಂದು ಅಲ್ಲಿ ಗಣಪತಿ ಪ್ರಸಾದ ಇತ್ತು ರೀ. 2ನೇ ಗಣಪದ್ರಿ. ಇಲ್ಲಿ ಬೀರಪ್ಪನ ಗುಡಿಯಿಂದಲ್ರಿ. ನಾಳೆ ಮಾಡ್ತಿರ್ಬೇಕಲ್ಲಿ. ಅಲ್ಲಿತ್ತು ರೀ. ಅವರು ಉಣ್ಬಾ ಅಂದ್ರಿ. ನಾನು ಯಾರೂ ಉಣ್ಲೇ ಇಲ್ಲರಿ. ನಾವು ಒಂದಿಟ್ಟು ಅನ್ನ ಹಾಕ್ಸೊಂದು ಮನೆಗೆ ಬಂದೀವಿ ರೀ. ಮನೆಗೆ ಬಂದು ಇವು 3 ನೈಟಿ ಕಟಿಂಗ್ ಮಾಡಿದ್ದೀನಿ ರೀ. ಹೊಲಿಬೇಕಂದ್ರೆ ಕರೆಂಟ್ ಹೋದು. ಇವಾಗ ಹೊಲಿಯಾಕತ್ತಿ ನೋಡಿ. ಶ್ರಾವಣಿ ಒಂದಿಟ್ಟು ಹೋಮ್ವರ್ಕ್ ಮಾಡಿಸಿದೆ. ಇಶಿನೇ ಆಗಲ್ಲ ಅಂತೇಳಿ ಹೋಮ್ವರ್ಕ್ ಮಾಡಿಸಿ ನೈಟ್ ಹೋಮ್ವರ್ಕ್ ಐತಿ. ಇವಾಗ ಬರೆಯಾಕತ್ತಾಳ್ರಿ. ನಾನು ಟೀಚಿಂಗ್ ಮಾಡಾಕತ್ತೀನಿ. ಟೈಮ್ ಒಂದು 8 ಗಂಟೆ ಆಗೈತೆ ನೋಡಿರಿ. ಇವಾಗ ಲಾಗ್ ಚಾಲೂ ಮಾಡೀನಿ. ಶ್ರಾವಣ್ ಕುಮಾರ್ ಆ ಕಡೆ ಅಡ್ಡಾಡಿ ಸುಸ್ತಾಗಿ ಮುಕ್ಕೊಂಬಿಟ್ಟ ನೋಡಿ. ಬನ್ನಿ ಒಂದು ನೈಟಿ ಟೀಚಿಂಗ್ ಮಾಡೀನಿ. ಇದು ಒಂದು ನೈಟಿ ಟೀಚಿಂಗ್ ಮಾಡ್ತೀನಿ ನೋಡಿ. ಮನೆ ತುಂಬ ಸಾಮಾನು ಅದಾವ್ರಿ. ಎತ್ತಿಡಬೇಕಾಗಿತ್ತು, ಎತ್ತಿಡ್ತೀನಿ ರೀ. ನಾ ಶ್ರಾವಣಿ ಉಣ್ತಾಳೋ ಇಲ್ಲೋ ಗೊತ್ತಿಲ್ಲ ರೀ. ನಾನು ಕೂಡ ಹಸು ಇಲ್ಲರಿ. ಅಲ್ಲೇ ಉಂಡು ಬಂದಿದ್ದು. ನೋಡ್ತೀನಿ ರೀ. ಉಣ್ಣುದಾರ ಉಣ್ತೀನಿ ರೀ. ಇಲ್ಲಿ ಕಿಲ್ಲೋಡಿ ನೈಟು ಗಣಪತಿ ಪ್ರಸಾದ ಅನ್ನ ಇದೆ. ಒಗ್ಗರಣೆ ಅನ್ನ ಇದೆ. ಒಂದು ಬೂಂದಿ ಇದೆ. ಒಂದಿಷ್ಟು ಶಿರಾ ಇದೆ. ಇನ್ನೂ ಪಲ್ಯ ಮಾಡಿ ನೋಡಿ. ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕಂದ್ರೆ ರೊಟ್ಟಿ ಮಾಡೋದೇ ಆಗಲಿಲ್ಲ ರೀ ಇವತ್ತು. ಶ್ರಾವಣಿ ರೊಟ್ಟಿ ಮಾಡಿ ರೊಟ್ಟಿ ಮಾಡ್ಯಾಡು. ಸರಿ ಸ್ನೇಹಿತರೆ, ಮತ್ತೆ ಟೀಚಿಂಗ್ ಮಾಡಿ ಸಿಗ್ತೀನಿ ನೋಡಿ ನಿಮಗೆ. ಆಕಿನ ಕೇಳ್ತೀನಿ ರೀ. ಆಕೆ ಶ್ರಾವಣ್ ಕುಮಾರ್ನು ಉಂಡು ಬಂದಾನಲ್ಲಿ ಹೆಗಾಳೆ ಹೋಗಿ ಅಲ್ಲಿ ಉಂಡು ಬಂದು ಮುಕ್ಕೊಂಬಿಟ್ಟಾನ್ರಿ. ಆಕಿನೂ ಉಣ್ತೀನಂದ್ರೆ ಮಾಡ್ತೀನಿ. ಇಲ್ಲಿಕ್ಕಂದಿಲ್ಲ ನೋಡಿ. ಸ್ನೇಹಿತರೆ, ನಾನು 3 ನೈಟಿ ಟೀಚಿಂಗ್ ಮಾಡಿದೆ. ಮುಗೀತು ರೀ. ಇವಾಗ ಶ್ರಾವಣಿನೂ ಉಣ್ಣಾಕತ್ತೀನಿ ರೀ. ಒಲ್ಲೆ ಅಂತಾಳೆ. ನೋಡ್ತೀನಿ ರೀ ಏನಾಗುತ್ತೋ ಏನಿಲ್ಲ. ಶಿರಾ ಅನ್ನೋದು ಐತ್ರಿ. ಬಿಟ್ಬಿಡ್ತೀನಿ. ಒಟಾಣಿಕಾಯಿ ಪಲ್ಯ ಮಾಡಿದೆ. ಯಾರೂ ಉಣ್ಲೇ ನೋಡಿ. ಫ್ರಿಜ್ ಇಲ್ಲ ಚೆಲ್ಲೋದು ನೋಡಿ. ನಾಳೆ ಮಾಡಿದ ಪಲ್ಯ ಯಾರೂ ಮುಟ್ಟಿಲ್ಲ ರೀ, ಉಂಡಿಲ್ಲ. ಉಪ್ಪಿಟ್ಟು ಮಾಡ್ಕೊಂಡೆ, ಶಿರಾ ಮಾಡಿದೆ. ಅವ್ರಿಗೆ ಶಾವಿಗೆ ಪಾಯಸ ಮಾಡಿ ಕಟ್ಟಿದೆ. ಇದೇ ಒಂದ್ಕೊಂದು ಸೀನ್ ಆಗೈತೆ ನೋಡಿ ಇವತ್ತು. ಹಲ್ಲವನು ಒಂದಿಟ್ಟು ಹಲ್ಲು ನೋವು ಇನ್ನೂ ಮಾಡತ್ರಿ. ಉಂಡಿನಲ್ರಿ ಇವತ್ತು. ಅಲ್ಲಿನೂ ಚಾರ್ಜ ಮನೆಗೆ ಹೋಗಿದ್ನಲ್ಲ, ಅಲ್ಲಿನ ಚಾರ್ಜ ಮಾಡ್ಯಾರಿ. ದಿವ್ಸದಾಗ ಇವಾಗ 5 ರೀ ಚಾರ್ಜ ಮಾಡ್ಯಾರ. ದಿವ್ಸದಾಗ ಏನೈತೆ ಕುಬ್ಸ ಮಾಡ್ತಾರಂತ ನೋಡಿ. ಜೋರ ಮಾಡ್ತಾರೆ. ಮದುವೆಗಿಂತ ಜೋರು ಮಾಡ್ತೀವಂತ ಮಾಡ್ತಾರೆ. ಒಬ್ಬನೇ ಅನ್ನ ರೀ ಇರೋದು. 2 ಹೆಣ್ಮಕ್ಳು ಒಬ್ಬನೇ ಗಂಡ ನೋಡಿ. ಅವ್ರು ನೋಡಿ ಎಷ್ಟು ಅಲ್ಲಿ ಮನೆ ದೂರ ಆಗುತ್ತೆ ರೀ. ನೆಪ್ಪಿಟ್ಕೊಂಡು ಇಲ್ಲಿ ಬಂದು ನಮಗೆ ಕರೆದಾರಂದ್ರೆ ಅದಕ್ಕೆ ನಾನು ಮತ್ತು ನಾಳೆ ಲೈವ್ ಬರೋದು ವೀಡಿಯೋಸ್ ಮಾಡೋದು ಇದ್ದೇ ಇರ್ತಾರೆ. ನನ್ನ ಕೆಲಸ ನಾಳೆ ಸಿಕ್ಕುತ್ತಾ. ಇವತ್ತು ಆ ಸಮಯ ಸಿಗಲ್ಲ ರೀ. ಚಾರ್ಜ ಮಾಡಿ ಸಮಯ ಸಿಗಲ್ಲ. ಕರೆದು ಹೋಗ್ಯಾರಂದ್ರೆ ಅವ್ರಿಗೆ ಬೆಲೆ ಕೊಟ್ಟು ನಾವು ಹೋಗಬೇಕು ರೀ. ಆ ಸಮಯ ಸಿಗಲ್ಲ ರೀ. ನಮ್ಮ ಕೆಲಸ ನಾವು ದಗ್ಗದ ಏನೋ ನಾಳೆ ಲೈವ್ ಸಿಗುತ್ತೆ, ವೀಡಿಯೋಸ್ ಮಾಡೋಕೆ ಸಿಗುತ್ತೆ. ಮತ್ತು ನನ್ನ ಕೆಲಸ ನಾಳೆ ಸಿಗುತ್ತೆ ರೀ. ಆ ಸಮಯ ಸಿಗಲ್ಲ ಅಂತ ಹಂಗೆ ಲೈವ್ ಮಾಡ್ಕೋತಾನೆ. ಯಾಕೆ ನಿಮ್ಗೆ ಹೇಳಕ್ಕೂ ಆಗಲಿಲ್ಲ ರೀ. ಪುರ್ಸೊತ್ತಿನಲ್ಲಿ ನೋಡ್ರಲ್ಲಿ ಬರ ಹೋಗ್ಬಿಟ್ಟಿನಿ. ಅಲ್ಲೇ ಹೋಗಿ ಲೈವ್ ಬಂದ್ ಮಾಡಿ ನೋಡಿ. ಸಾರಿ ಯೂಟ್ಯೂಬ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಾರಿ ನೋಡಿ. ಬರ್ರಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ.